ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಇದೊಂದು ಬರ್ಫಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದು ಎದುರುದು ಅಂದ್ರೆ ಈ ಸಂಕ್ರಾಂತಿಲಿ ಎಳ್ಳೆಲ್ಲ ಮಿಕ್ಕಿರತ್ತಲ್ಲ, ಅದರಿಂದ ನಾನು ಇದೊಂದು ಬರ್ಫಿ ಮಾಡಿದ್ದೀನಿ. ಯಾಕಂದ್ರೆ ಆ ಎಳ್ಳನ್ನ ಎಲ್ಲರೂ ಜಾಸ್ತಿ ತಿನ್ನಲ್ಲ. ಈಗ ಒಂದ್ 8 ದಿನ ತಿಂತೀವಿ, ಆಮೇಲೆ ಮಿಕ್ಕಿರತ್ತಲ್ಲ, ಆಮೇಲೆ ಅವ್ರು ಇವರು ಕೊಟ್ಟಿರೋದನ್ನು ಪಾಕೆಟ್ ಅಲ್ಲಿ ಹಂಗೆ ಇರುತ್ತೆ. ಅದನ್ನೆಲ್ಲ ಮಿಕ್ಸ್ ಮಾಡಿ ಇವತ್ತು ನಾನೊಂದು ಬರ್ಫಿ ಮಾಡೋದು ತೋರಿಸ್ತಾ ಇದ್ದೀನಿ. ಈ ತರ ಬರ್ಫಿ ಮಾಡಿ ಸುಮ್ನೆ ಮಕ್ಕಳಿಗೆ ಅಥವಾ ಏಜ್ ಆದವ್ರಿಗೂ ಕೊಟ್ರು ಇಷ್ಟ ಆಗತ್ತೆ ತಿನ್ನಕ್ಕೆ. ನೋಡಿ, ನಾನು ಅದೆಲ್ಲ ಮಿಕ್ಸ್ ಮಾಡಿ ಈ ಜರಡಿ, ಇದೊಂದು ಟಿಪ್ಸ್ ಅಂತ ತಿಳ್ಕೊಳ್ಳಿ. ಯಾರಾದ್ರೂ ಮನೆಯಲ್ಲಿ ಜರಡಿ ಹೊಸ ತಗೋಬೇಕಂತಂದ್ರೆ ಈ ತರ ತಗೊಳ್ಳಿ. ಇದರಲ್ಲಿ 4 ಪ್ಲೇಟ್ ಇರುತ್ತೆ. ಇದು ತುಂಬಾ ಯೂಸ್ ಆಗತ್ತೆ. ಇದು ಫಸ್ಟ್ ತುಂಬಾ ನೈಸ್ ಆಗಿರುತ್ತೆ. ಅದಕ್ಕಿಂತ ಸೆಕೆಂಡ್ ಇದು 2ನೇ ನಂಬರ್ ಅಂತೀವಿ, ಇದು 3ನೇ ನಂಬರು, ಇದು 4ನೇ ನಂಬರು. ಇದಿದ್ರೆ ನಮ್ಗೆ ಕೆಲಸ ತುಂಬಾ ಹಗ್ರ ಆಗತ್ತೆ ಅಡಿಗೆ ಮನೆಯಲ್ಲಿ. ಆಮೇಲೆ ಬೇಗನೂ ಆಗತ್ತೆ, ಕಿರಿಕಿರಿ ಅನ್ಸಲ್ಲ. ಬೇರೆ ಏನಾದ್ರೂ ಒಂದು ಕ್ಲೀನ್ ಮಾಡ್ಕೊಳಕ್ಕಾಗ್ಲಿ, ಯಾವ್ದೇ ಒಂದ್ ಕೆಲಸ ಮಾಡ್ಬೇಕಂದ್ರೂ ನಾನು ನೆಕ್ಸ್ಟ್ ನನ್ನ ವಿಡಿಯೋಗಳಲ್ಲೆಲ್ಲ ಇದನ್ನ ಯಾವ ತರ ಯೂಸ್ ಮಾಡ್ತೀನಿ ಅಂತಾನು ತೋರಿಸ್ತೀನಿ. ನಾನು ಇದನ್ನ ಈ ಎಳ್ಳೆಲ್ಲ ಜರಡಿ ಹಿಡಿದ್ಬಿಟ್ಟು ಅದರಲ್ಲಿ ಕುಸ್ರೆ ಎಳ್ಳಿರುತ್ತಲ್ಲ ಅದೆಲ್ಲ ಕೆಳಗಡೆ ಬೀಳತ್ತೆ. ಇದು ಮೇಲ್ಗಡೆ ಶೇಂಗಾ, ಪುಟಾಣಿ, ಬೆಲ್ಲ ಎಲ್ಲ ಮೇಲ್ಗಡೆ ಉಳ್ಕೊಳ್ಳುತ್ತೆ. ಇದನ್ನ ಸ್ವಲ್ಪ ಕ್ಲೀನ್ ಮಾಡಿ, ಅಂದ್ರೆ ಕಸ ಏನಾದ್ರೂ ಇದ್ರೆ ತೆಗಿಯೋಣ ಅಂತ ಈ ಎಳ್ಳನ್ನ ಜರಡಿ ಹಿಡ್ಕೊಂಡೆ. 3ನೇ ನಂಬರ್ ಪ್ಲೇಟ್ ಹಾಕಿದ್ರೆ ಆ ಎಳ್ಳೆಲ್ಲ ಕೆಳಗಡೆ ನೀಟಾಗಿ ಬೀಳತ್ತೆ. ಆಮೇಲೆ ಈಗ ನೋಡಿ, ಬೆಲ್ಲನ ಈ ಶೇಂಗಾ ಮತ್ತೆ ಪುಟಾಣಿ, ಕೊಬ್ಬರಿ ಜೊತೆ ಬೆಲ್ಲ ಮಿಕ್ಸ್ ಇರುತ್ತಲ್ಲ ಅದನ್ನ ಸಪ್ರೇಟ್ ಮಾಡ್ಕೋತೀನಿ. ಸ್ವಲ್ಪ ಅದೇನ್ ಜಾಸ್ತಿ ಇರಲ್ಲ, ಸ್ವಲ್ಪ ಸ್ವಲ್ಪ ಎಲ್ಲ ತಕ್ಕೊಂಡ್ಬಿಡ್ತೀನಿ ಅದನ್ನ. ನನ್ಗೆ ಬರ್ಫಿ ಮಾಡೋ ಐಡಿಯಾ ಯಾಕೆ ಬಂತಂದ್ರೆ, ಇದನ್ನ ನಾವು ತಿನ್ಬೇಕಾದ್ರೂ ಏನಾಗುತ್ತೆ ಗೊತ್ತಾ, ಎಳ್ಳೆಲ್ಲ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ, ಲಾಸ್ಟಿಗೆ ಎಳ್ಳು ಮಾತ್ರ ಮಿಕ್ಕತ್ತೆ ಅಂತ ಇದನ್ನ ನಾನು ಈ ತರ ಮಾಡೋಣ ಅಂತ ಮಾಡಿದ್ದೀನಿ ಬರ್ಫಿನ. ಈ ಬೆಲ್ಲ ಎಲ್ಲ ಆರಿಸ್ಕೊತಾ ಇದೀನಿ ನೋಡಿ. ಇದೆಲ್ಲ ಆರಿಸಿ ಒಂದ್ ಕಡೆ ಸೈಡ್ ಇಟ್ಕೋತೀನಿ. ಈಗ ಎಲ್ಲ ಆರಿಸಿ ಕ್ಲೀನ್ ಮಾಡಿ ಆಯ್ತು. ಬೆಲ್ಲ ಅದೇನ್ ಜಾಸ್ತಿ ಬಂದಿಲ್ಲ, ಸ್ವಲ್ಪ ಬಂದಿದೆ. ನಾನು ಇದನ್ನ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದು ಹುರುಗಡ್ಲೆ, ಕಡ್ಲೆ, ಆಮೇಲೆ ಕೊಬ್ಬರಿ. ಇದು ನನಗೆ 1.5 ಗ್ಲಾಸ್ ಇತ್ತು. ಇದನ್ನ ಸ್ವಲ್ಪ ಮಿಕ್ಸಿ ಮಾಡ್ತೀನಿ. ನಿಮ್ಗೆ ತರಿ ಬೇಕಂದ್ರೆ ತರಿ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನೈಸಾಗಿ ಮಾಡ್ತೀನಿ ಅಂದ್ರೆ ನೈಸಾಗಿ ಮಾಡ್ಕೋಬಹುದು. 1.5 ಗ್ಲಾಸ್ ನನಗೆ ಇದೆಲ್ಲ ಮಿಕ್ಸ್ ಕಾಳಾಗಿದೆ. ಆಮೇಲೆ ಇದು ಸ್ವಲ್ಪ ಎಳ್ಳು, ಅದೊಂದು ಕಾಲ್ ಗ್ಲಾಸ್ ಇರ್ಬೋದು ಅಷ್ಟೇ, ಜಾಸ್ತಿ ಇರಲ್ಲ ಅದು. ನೋಡಿ, ಇದನ್ನ ಈ ತರ ಪೌಡರ್ ಮಾಡ್ಕೊಂಬಂದೆ. ನಾನು ಸ್ವಲ್ಪ ನೈಸ್ ಆಗೇನೆ ಮಾಡಿದ್ದೀನಿ. ಯಾರಾದ್ರೂ ಫಸ್ಟ್ ಟೈಮ್ ನಾನು ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಆರಿಸಿ ಇಟ್ಕೊಂಡಿದ್ನಲ್ಲ ಆ ಬೆಲ್ಲ ಸ್ವಲ್ಪ ಹಾಕೋತಾ ಇದ್ದೀನಿ. ಆ ಬೆಲ್ಲ ಹಾಕೊಂಡು ಅದಕ್ಕೆ ಸ್ವಲ್ಪ ನೀರ್ ಹಾಕ್ತೀನಿ, ಅದು ಸ್ವಲ್ಪ ಕರಗ್ಲಿ ಅಂತ. ನಾನಿಲ್ಲಿ ಬೆಲ್ಲದ ಪೌಡರ್ ತಗೊಂಡಿದ್ದೀನಿ. ನೀವು ಅಚ್ಚು ಬೆಲ್ಲ, ಉಂಡೆ ಬೆಲ್ಲ ಏನಾದ್ರೂ ಹಾಕೋತೀನಿ ಅಂದ್ರೆ ಅದನ್ನ ತುರಿದ್ಬಿಟ್ಟು ಹಾಕೊಳ್ಳಿ, ಇಲ್ಲಾಂದ್ರೆ ಜಜ್ಬಿಟ್ಟು ಒಂದು ಅರ್ಧ ಗ್ಲಾಸ್ ಸಾಕಾಗುತ್ತೆ. 1.5 ಗ್ಲಾಸ್ ಕಾಳಿಗೆ ಅರ್ಧ ಗ್ಲಾಸ್ ಬೆಲ್ಲ ಸಾಕಾಗುತ್ತೆ, ಕರೆಕ್ಟ್ ಆಗುತ್ತೆ. ಆಮೇಲೆ 1/4 ಗ್ಲಾಸ್ ನೀರು, 1/4 ಗ್ಲಾಸ್ ನೀರ್ ಹಾಕಿದ್ರೆ ಕರೆಕ್ಟ್ ಆಗಿರುತ್ತೆ ಈ ಅಳತೆ. ಇದು ಸ್ವಲ್ಪ ಎಲ್ಲ ಬೆಲ್ಲ ಕರಗ್ತಿದ್ದಂಗೆ ನೋಡಿ, ನಾನು ಮತ್ತೆ ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ. ಅದೇ 1/4 ಗ್ಲಾಸ್ ಅಂತ ಹೇಳಿದ್ನಲ್ಲ, ಅದೇ ಅಳತೆಲ್ಲೇನೆ ಸ್ವಲ್ಪ ಹಾಕೊಂಡಿದ್ದೀನಿ. ಮತ್ತೆ ಜಾಸ್ತಿ ಏನ್ ಹಾಕೋದ್ ಬೇಕಾಗಲ್ಲ. ಇದಿಷ್ಟಾದ್ಮೇಲೆ ನೋಡಿ, ಬೆಲ್ಲ ಎಲ್ಲ ಕರಗಿ ಕೈಯಿಂದ ನೋಡಿದ್ರೆ ಸ್ವಲ್ಪ ಒಂದೆಳೆ ಅಂಟು ತರ ಬರುತ್ತೆ, ಅಷ್ಟೇ ಸಾಕು. ಜಾಸ್ತಿ ಇದನ್ನ ಪಾಕನೂ ಬರಂಗಿಲ್ಲ, ಒಂದ್ ಸ್ವಲ್ಪ ಈ ತರ ಬಂದ್ರೆ ಸಾಕು. ಇದಕ್ಕೆ 1-2 ಸ್ಪೂನು ತುಪ್ಪ ಹಾಕ್ತೀನಿ. ಈಗ ಈ ತುಪ್ಪ ಹಾಕಿ ಗ್ಯಾಸ್ ಆಫ್ ಮಾಡ್ಬೇಕು. ತುಪ್ಪ ಸ್ವಲ್ಪ ಕರಗಿಸ್ಬಿಟ್ಟು ಆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಆಗ್ಲೇನೆ, ಆ ಪೌಡರ್ನ ಹಾಕ್ತಾ ಇದ್ದೀನಿ. ಈಗ ಗ್ಯಾಸ್ ಆಫ್ ಅಲ್ಲಿ ಇರ್ಬೇಕು. ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಪೌಡರ್ ಹಾಕ್ಬೇಕು. ತುಂಬಾ ಇದನ್ನ ಪಾಕ ಬರ್ಬೇಕಂತಾನು ಇಲ್ಲ, ಫಸ್ಟ್ ಟೈಮ್ ಯಾರಾದ್ರೂ ಮಾಡ್ಬೇಕಂದ್ರೂ ಈಸಿನೇ ಇದು. ಈ ತರ ಮಾಡ್ಕೊಡಿ, ವಯಸ್ಸಾದವ್ರಿಗಂದ್ರೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಅವ್ರಿಗೆ ಈ ಕುಸ್ರೆಳೆಲ್ಲ ತಿನ್ನಕ್ಕೆಲ್ಲ ಕಷ್ಟ ಅನ್ಸುತ್ತೆ. ಈ ತರ ಮಾಡಿಕೊಟ್ರೆ ಅವ್ರಿಗೂ ಇಷ್ಟ ಆಗತ್ತೆ. ಆಮೇಲೆ ಮನೆಯಲ್ಲೇನು ಬೇಗ ಖಾಲಿ ಆಗುತ್ತೆ ಈ ತರ ಮಾಡಿಕೊಟ್ರೆ. ಆಮೇಲೆ ಬರೀ ಎಳ್ಳನ್ನು ಉಳ್ಕೊಳ್ಳಲ್ಲ. ಈಗ ನೋಡಿ, ನಾನು ಒಂದ್ ತಟ್ಟೆಗೆ ಸ್ವಲ್ಪ ತುಪ್ಪ ಹಚ್ಕೋತಾ ಇದ್ದೀನಿ. ಹಚ್ಬಿಟ್ಟು ಇದನ್ನ ಹಾಕ್ತೀನಿ. ಈಗ ಇದನ್ನ ಹಾಕ್ಬಿಟ್ಟು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿ ಒಂದ್ 5 ನಿಮಿಷ ಬಿಡ್ತೀನಿ. ಒಂದ್ 5ರಿಂದ 10 ನಿಮಿಷ ಬಿಟ್ರೆ ಇದು ತಣ್ಣಗಾಗುತ್ತೆ. ತಣ್ಣಗಾದ್ಮೇಲೆ ಇದನ್ನ ಕಟ್ ಮಾಡ್ತೀನಿ. ನೋಡಿ, ನೀಟಾಗಿ ಬರುತ್ತೆ. ಒಂದ್ 10 ನಿಮಿಷ ಆಗಿದೆ. ಈಗ ಸ್ವಲ್ಪ ತಣ್ಣಗಾಗಿದೆ ನೋಡ್ತಾ ಇದೀನಿ ನೋಡಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನ ಕಟ್ ಮಾಡ್ತೀನಿ. ನೀಟಾಗಿ ಬರುತ್ತೆ ಬರ್ಫಿ, ತುಂಬಾ ಚೆನ್ನಾಗಿ ಇರುತ್ತೆ, ಟೇಸ್ಟಿನೂ ಅನ್ಸುತ್ತೆ. ಯಾರ್ಯಾರ ಮನೇಲಿ ಕುಸ್ರೆಳೆಲ್ಲ ಜಾಸ್ತಿ ಮಿಕ್ಕಿದೆಯೋ ಅವರೆಲ್ಲ ಈಗ್ಲೇ ಹೋಗಿ ಈ ಬರ್ಫಿನ ಮಾಡಿ. ಇದನ್ನ ಮಾಡ್ಬೇಕಂದ್ರೆ ಒಂದ್ 15 ನಿಮಿಷ ಆಗುತ್ತೆ ಅಷ್ಟೇ ಟೈಮು. ಮಿಕ್ಕಿರೋ ಕುಸ್ರೆಳನ್ನ ಬಟ್ಲಲ್ಲಿ ಹಾಕೊಟ್ರು ತಿನ್ನಕ್ಕೆ ಬೇಜಾರ್ ಮಾಡ್ಕೋತಾರೆ ಕೊನೆಗೆ. ಅವಾಗ ಈ ತರ ಮಾಡಿ ಬರ್ಫಿ ತರ ಕೊಟ್ರೆ ಎಲ್ರು ಸುಮ್ಮನೆ ತಿಂತಾರೆ. ನೋಡಿ, ಬರ್ಫಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ತರ ಮಾಡ್ಬಿಟ್ಟು ಒಂದ್ 8 ಡಬ್ಬದಲ್ಲಿ ಹಾಕಿ ಇಟ್ಕೊಳ್ಳಿ.
ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.